ಸರ್ ಏನು ಬೆಲೆ ಕಟ್ಟಿದ್ದೀರಾ? 2.5 ಲಕ್ಷ. ಅಲ್ಲೂ ಹೌದಾ? ಬೇಸಾಯ ಮಾಡಿದ್ದೀರಾ? ಹೌದಾ? ಎರಡೂವರೆ ಹೇಳೋದಕ್ಕೆ ಕಾರಣ ಏನು? ಇಲ್ಲಿ ಮನೆ ಮುಂದೆ ಇರ್ತಾವ? ಮನೆ ಮುಂದೆ ಹಳ್ಳಿ ಕಾಲದಲ್ಲಿ ಇರ್ತಲ್ವ? ಏನು ನೀವು ಬರೀ ಶೋಕಿಗೋಸ್ಕರ ಮಾಡ್ತೀರೋ ಇಲ್ಲ ಬೇಸಾಯನ ಮಾಡ್ತೀರೋ? ಬೇಸಾಯನೂ ಮಾಡ್ತೀವಿ ಸರ್. ಹೌದಾ? ಮತ್ತೆ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ? ಇವಾಗ ಚುಂಚನಘಾಟಿಗೆ ಹೋಯ್ದು, ಘಾಟಿಗೆ ಹೋಯ್ದು, ಇವಾಗ ಕ್ಯಾಮರಳ್ಳಿ ಬಂದಿದ್ದೀವಿ. ಇದು ಘಾಟಿಲಿ 30 ಜೊತೆ ಮಾಡ್ದು. ಹೌದಾ? 30 ಜೊತೆ? 30 ಜೊತೆ ಮಾಡ್ದು. ಚುಂಚನಘಾಟಿಯಲ್ಲಿ 12 ಜೊತೆ ಮಾಡ್ದು. ಇಲ್ಲಿ 15 ಜೊತೆ ತಂದಿದ್ದೀರಾ? 15 ಜೊತೆ ಈಗ ಯಾವ ಇವೆಲ್ಲ ನಿಮ್ಮವನ? ಇವಲ್ಲ ಸರ್. ಹೌದಾ? 15 ಜೊತೆ ಸರ್ದಾರ. ಹೌದು ಸರ್. ನಿಮ್ಮ ಹೆಸರು? ಸರ್ ರವಿಕುಮಾರ್ ಅಂತ. ರವಿಕುಮಾರ್. ಊರು? ಊರು ಊರು ನೆಲಮಾಳ ಸೋಲ್ದೇನಹಳ್ಳಿ ಸರ್. 15 ಜೊತೆ ಸರ್ದಾರ. ಹೌದು ಸರ್. ಎಲ್ಲಿಂದ ಬೆಲೆ ಶುರು ಆಗುತ್ತೆ? ಬೆಲೆ ಒಂದು ರೇಟು ಇವು 2.5 1 ಲಕ್ಷ 1.20. 70ರಿಂದ ಶುರು. 70ರಿಂದ ಶುರುನಾ? 70ರಿಂದ 2.5 ಲಕ್ಷ. ನೋಡಿ ಸರ್, 20 ಜೊತೆನಾ? ಹೌದು ಸರ್. ಇವೆಲ್ಲ ನಿಮ್ಮವೇನಾ? ಇಲ್ಲ ನೋಡಿ ಸರ್, ಬೇಕು ಇವೇನಾ? ಹೌದಾ? ಎಲ್ಲ ನಮ್ಮ ಹೌದಲ್ಲ. ಸ್ನೇಹಿತರೆ ನಿಮ್ಮ ಹೆಸರು? ರವಿಕುಮಾರ್. ಸ್ನೇಹಿತರೆ ರವಿಕುಮಾರ್ ಅಂತ ಒಬ್ರು ದೇವನಹಳ್ಳಿಯವರು, ಸೋಲ್ದೇವನಹಳ್ಳಿಯವರು 20 ಜೊತೆ ಸರ್ದಾರ, 20 ಜೊತೆ ಹೋರಿಕರೆ ತಗೊಂಡ್ಬಂದಿದ್ದಾರೆ ಕ್ಯಾಮನಹಳ್ಳಿಗೆ. 20 ಜೊತೆ ಸರ್ದಾರ, ಸೋಲ್ದೇವನಹಳ್ಳಿ. ಹೆಸರು? ರವಿಕುಮಾರ್. ವಿನೋದ್ ಕುಮಾರ್, ಇಬ್ರು ಪಾರ್ಟ್ನರ್ಸ್. ಹೌದಾ? ಇರ್ಲಿ. ಹಳ್ಳಿ ಕಾಲದಲ್ಲಿ ಉಳಿಸ್ಬೇಕು, ಬೆಳೆಸ್ಬೇಕು. ಈಗ ಮುಂದಿನ ಪೀಳಿಗೆಗೆ ನಿಮ್ಮಂತ ಯುವಕರು ಮುಂದೆ ಬರ್ಬೇಕು ಅಲ್ವಾ? ಇಲ್ಲ ಅದು ಮುಂದಿನ ಪೀಳಿಗೆ ನಾವು ಜೋಪಾನ ಇಟ್ಕೋಬೇಕಲ್ವಾ? ಅಲ್ವಾ? ಹೌದೌದು, ಬೆಳೆಸ್ಕೋಬೇಕು. ಆಮೇಲೆ ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ಆಮೇಲೆ ನಮ್ಮ ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು. ಏನು ಗೊತ್ತಾ, ನೋಡಪ್ಪ, ವಂಶ ಪರಂಪರೆಯಿಂದ ಬಂದಿರೋದು ಹಳ್ಳಿದು. ನಾವು ಯಾವತ್ತು ಮುಂದಿನ ಪೀಳಿಗೆ ನಾವು ಇಟ್ಕೋಬೇಕು ನಾವು ಅಂತೇಳಿ. ಈಗ ಗಾಡಿ ತೋರಿಸ್ತಾ ಇದೀವಿ, ಹಂಗಾಗ್ಬಾರ್ದು ಅಂತೇಳಿ ಅಲ್ವಾ? ಬಟ್ ಈಗ ಸ್ವಲ್ಪ ಜಾಗೃತಿ ಬಂದಿದೆ. ಆಫ್ಟರ್ ಕೊರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಜಾಗೃತಿ ಬಂದಿದೆ ಅಲ್ವಾ? ಮಾಡ್ಬೇಕು, ಹಳ್ಳಿ ಕಾಲನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳಲ್ವಾ? ಯಾಕಂದ್ರೆ ಯುವಕರು ಜಾಸ್ತಿ ಬರ್ಬೇಕು ಅಲ್ವಾ? ಯುವಕರು ಬಂದ್ರೆ ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಮ ಫೋನ್ ನಂಬರ್ ಕೊಡಿ. 9999003333 8510. ನಿಮ್ಮ ಹೆಸರು? ರವಿಕುಮಾರ್. ಫೋನ್ ನಂಬರ್ ಹಾಕ್ತೀನಿ ಸರ್, ಯಾರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದಾಗ್ಲಿ ಸರ್, ಒಳ್ಳೆ ವ್ಯಾಪಾರ ಆಗ್ಲಿ. ಮುಂದೆ ಮಹಿಮಾಪುರದಲ್ಲಿ ಸಿಗೋಣ ಅಲ್ವಾ? ನೆಕ್ಸ್ಟ್ ಅದೇ ತಾನೇ ಈಗ? ಅದೇ ಮಹಿಮಾಪುರ ಅಂತೀವಲ್ವಾ? ಒಂದು ಫೋನ್ ಇಲ್ಲಿ ಬರ್ಲಿ. ಏನು 20 ಜೊತೆ ಇದ್ದೀರಾ ಸರ್? ಒಂದು 22-23 ಜೊತೆ. 22-23. ಎಲ್ಲಿಂದ ಬೆಲೆ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬೆಲೆನಾ ಸರ್? ಬೆಲೆ 80ರಿಂದ ಸ್ಟಾರ್ಟ್ ನಮ್ಮ ಹತ್ರ. 80ರಿಂದ ಕೊನೆದು 1.5 ತನಕ. 1.5. ಯಾವ್ದು ಸರ್ ನಿಮ್ದು? ಸರ್ ನೆಲಮಂಗಲ, ನೆಲಗಳಿಪುರ ಅಂತ ಹೇಳಿ. ಹೌದಾ? ನಿಮ್ಮ ಹೆಸರು? ರಂಜನ್ ಅಂತ ಸರ್. ರಂಜನ್ ಅಂತ. ಮನೆ ಮುಂದೆ ಇರ್ತಾವ ಹಳ್ಳಿ ಕಾರ್ತಳಿ? ಇದ್ದೇ ಇರ್ತಾವ ಸರ್ ಅಲ್ವಾ? ಹಳ್ಳಿ ಕಾರ್ತನ ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ವಾ? ಯಾಕಂದ್ರೆ ವಂಶ ಪರಂಪರೆಯಿಂದ ಬಂದಿರುವಂತಹ ಇದು ಬಳುವಳಿನ ನಾವು ಮುಂದಿನ ಪೀಳಿಗೆಗೂ ನಾವು ಜೋಪಾನ ಇಟ್ಕೋಬೇಕಲ್ವಾ? ಹಂಗಾಗಿ ನಮ್ಮ ತಾತರ ಕಾಲದಿಂದ ನಾವು ಕಟ್ತಿದ್ದೀವಿ. ಯಾವ ಜಾತ್ರೆಗೆ ಹೋಗ್ತೀರಾ ಸರ್? ನಾವೆಲ್ಲ ಹೋಗ್ತೀವಿ. ಎಲ್ಲ ಹೋಗ್ತೀರಾ? ಇದು ಘಾಟಿ ಸುಬ್ರಹ್ಮಣ್ಯ ಹೋಗಿದ್ರಾ? ಘಾಟಿ ಹೋಗಿದ್ರಾ? ಚುಂಚನಕಟ್ಟೆ ಹೋಗಿರ್ಲಿಲ್ಲ. ಬೂಕ ಹೋಗಿದ್ರಾ? ಸಪ್ಲಮ್ಮ ಹೋಗಿರ್ಲಿಲ್ಲ. ಯಾವ ಬೆಳಿಗ್ಗೆ ಬೆಳಿಗ್ಗೆ ಬಂದ್ರ? ಇಲ್ಲ ಸರ್, ನಿನ್ನೆ ಸಂಜೆ ಬಂದು. ಏನು ಒಂದು ಜಾತ್ರೆಗೆ ಒಂದು 3-4 ಸಾವಿರ ಜನ ಸೇರುತ್ತಾ? ದನ ಸೇರ್ತಲ್ವ? ನಿಮ್ಮ ಎಲ್ಲವೂ ಇವೆಲ್ಲ ನಮ್ಮವೇ. ಒಂದು 22 ಜೊತೆ ಹೇಳ್ಬೋದಾ ಸರ್? ಒಂದು 20-23 ಜೊತೆ ಇದಾವೆ. ಸ್ನೇಹಿತರೆ, ನಾನು ಇವತ್ತು ಕ್ಯಾಮನಹಳ್ಳಿಗೆ ಬಂದಿದ್ದೀನಿ. ಇಲ್ಲೊಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಸರ್. ನಿಮ್ಮ ಹೆಸರು? ರಂಜನ್ ಅಂತೇಳಿ. 22 ಜೊತೆ ಹೋರಿಕರನ್ನ ತಗೊಂಡ್ಬಂದಿದ್ದಾರೆ. ಸರ್, ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಸರ್? ಬೆಲೆ ನಮ್ಮ 80ರಿಂದ 75ರಿಂದ 1.5 ತನಕ ನಮ್ಮ ಹತ್ರ ಈಗಿರೋ ಅಂತ. 75ರಿಂದ 1 ಲಕ್ಷ 1.5. 22 ಜೊತೆ ಮನೆ ಮುಂದೆ ಯಾವತ್ತು ಇರ್ತಾವ? ಕೊಟ್ಟಿದ್ದೀರಾ? ಮನೆ ಮುಂದೆ ಯಾವತ್ತು ಇರ್ತವೆ? ಹಳ್ಳಿ ಕಾರ್ತನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಮನೆ ಮುಂದೆ ಇಟ್ಕೋಬೇಕು. ಒಂದು ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ಫೋನ್ ನಂಬರ್ ಇದೆಯಾ? ಕೊಡಿ. 999901 577 895 ಹಾಕ್ತೀವಿ ಸರ್. ಯಜಮಾನ್ರೆ, ಒಂದು ದನದ ಆಯಸ್ಸು ಎಷ್ಟು ವರ್ಷ?
ಕರೆಕ್ಟ್ ಅಲ್ವಾ. ನಾವು ಚೆನ್ನಾಗಿ ಸಾಕಿರಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ. ಈಗ ನಮಗೆ ಅನಾರೋಗ್ಯ ಆದಾಗ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಇವು ಹೋಗಲ್ವಲ್ಲ ಇವು. ಸೊ 20 ರಿಂದ 25 ಹೇಳ್ಬೋದಾ? 25-30 ಒಳಗೆ. 30 ಒಳಗಡೆ. ನಮ್ಮ ಕಟ್ಕೊಂಡು ತಗೋಬೈಲಿ ಹೇಳ್ತೀನಿ. 100 ರೂಪಾಯಿ ಕೂಡ ಇಟ್ಕೊಂಡು ಹೋಗ್ಬೋದು. ಅಪ್ಪಿ ದೊಡ್ಡವೆಲ್ಲಿ ಕೊಟ್ಟರು ಯಾವ ಹೇಳ್ರಿ ಇಲ್ಲಿ ಇಲ್ಲ ಸರ್. ಹಿರಣ್ಯ ಕೆಲವು ಜಾತ್ರೆಯಲ್ಲಿ 100 ರೂಪಾಯಿ ಕೊಟ್ಟು ಕೊಟ್ಬಿಡ್ತಾರ್ರಿ. 100 ರೂಪಾಯಿ ಕೊಟ್ಟು ಕೊಟ್ಬಿಟ್ರೆ ಆಮೇಲೆ ಬಂದು ಪೇಮೆಂಟ್ ಇವು ನಮ್ಮ ಚಾನಲ್ ಮಾಡ್ಕೊಳ್ಳಿ ಸರ್. ಹೌದು ಯಾವ್ದು ಇವೆಲ್ಲ ನಮ್ಮ 22 ಜೊತೆ ನಮ್ಮ ಹೌದಲ್ವಾ. ಕೆಲವು ಕಡೆ 100 ರೂಪಾಯಿ ಕೊಟ್ಬಿಡ್ತಾರೆ, ಆಮೇಲೆ ಆರಾಮ ದುಡ್ಡು ಇಸ್ಕೊಂತಾರೆ ಈಗ ಅಲ್ವಾ. ಹೌದು ಹೌದು ಸರ್ ಹೇಳಿ. ಪರವಾಗಿಲ್ಲ, ಹೋದ ವರ್ಷ ಕಂಪೇರ್ ಮಾಡಿ ಈ ವರ್ಷ ಸ್ವಲ್ಪ ಜಾತ್ರೆ ನಡೆಯುತ್ತೆ ಅಲ್ವಾ. ಎಲ್ಲ ಜಾತ್ರೆಗೂ ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಲ್ವಾ. ಹೋದ ವರ್ಷ ಒಂದ್ ಸ್ವಲ್ಪ ಸಣ್ಣ ಕರುಗಳು ಬಂದಿದ್ದು ಹೋದ ವರ್ಷ. ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಹಿಡ್ಕೊಂತೀರಾ? ಸರಿ. ಇಂಡಿಯನ್ ಹಳ್ಳಿಕಾರ್ ಅಂತ. ಇಂಡಿಯನ್ ಹಳ್ಳಿಕಾರ್ ಇತ್ತೀಚೆಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ಅಲ್ವಾ. ಕರೋನಾ ಆದ್ಮೇಲೆ ಅಲ್ವಾ ಬೆಳೆಸ್ಬೇಕು ಸರ್. ಹಳ್ಳಿಕಾರ್ ಬೆಳೆಸಿದ್ರೇನೆ ಸರ್. ಕ್ಯಾಮೆರಲ್ಲಿ ಅವತ್ತಿಂದನೂ ಹೆಸರು ಇದು. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಇಲ್ಲಿಗೆ ಸರ್? ನಾವು ಸುಮಾರು ನಾವು ಇನ್ನೂ 10 ವರ್ಷ ಹುಡುಗರು ನಾವು ಇನ್ನೂ 15-16 ವರ್ಷ ಹುಡುಗರಿಂದಲೂ. ಹೌದಲ್ಲ. 15-16 ವರ್ಷ ಹುಡುಗರಿಂದಲೂ ಬರ್ತಾ ಇದೀವಿ ಜಾತ್ರೆ. ಹೌದಾ. ನೀವು ಯಾವ ಬೆಲೆ ಕೊಂಡ್ಕೊಂಡಿದ್ರಿ ಅವಾಗ? ನಾವು ಬೆಲೆ ಅವತ್ತಿನ ಕಾಲದಲ್ಲಿ 10,000ದಿಂದಲೂ ಇತ್ತು ಬೆಲೆ. ಸರ್ ಅವತ್ತು 10,000 ರೂಪಾಯಿ ತಂದ್ರೆ ಲಕ್ಷ ಕೊಟ್ಟರು ಕೊಡಲ್ಲ ಇವಾಗ. ಇವಾಗ ಸಹ 1,15,000ಕ್ಕೆ ಓರಿ ಮರಿದ್ವಿ. ಅವತ್ತು 40,000 ಕೊಡಿದ್ರೆ ಬಂಗಾರ ಅಕ್ಕಿನ ಒಳ್ಳೆ ಕೊಡೋರು ಅವತ್ತಿಗೆ. ಹೌದು. ಅವತ್ತಿನ ಲೆಕ್ಕಾಚಾರ ಅವತ್ತು, ಇವತ್ತಿನ ಲೆಕ್ಕಾಚಾರ ಇವತ್ತು ಅಲ್ವಾ. ಅವತ್ತಿನ ಕಾಲಘಟ್ಟ ಬೇರೆ, ಇವತ್ತಿನ ಕಾಲಘಟ್ಟ ಬೇರೆ ಅಲ್ವಾ. 10-12 ಸಾವಿರ ಕೊಟ್ಟರು ಅವಾಗ ದನ ಸಿಗ್ತಾ ಇತ್ತು. ಆದ್ರೆ ನಮ್ಮ ಚಿಕ್ಕ ಹುಡುಗರು ಇತ್ತೀಚೆಗೆ ಬೆಳವಣಿಗೆ ಆಗ್ತೇವೆ, ಇತ್ತೀಚೆಗೆ ಅರಿವು ಮೂಡ್ತಾ ಇದೆ. 100 ಜನ ಹೋಗಿರ್ತಾರೆ. ಅಲ್ಲೊಂದು ಒಳ್ಳೆ ಕರ ಐತೆ ಅಂದ್ರೆ ಹೌದು ಅಲ್ವಾ. ನಿಮ್ ಮನೆ ಮುಂದೆ ಎಂತ ಕಾರ್ ತಗೊಂಬೋದು ಜನ ಬರಲ್ಲ. ಹಳ್ಳಿ ಕಾರ್ ಕಟ್ಟಿದೀವಿ. ಮನೆ ಒಳಗೆ 100 ಕೋಟಿ ಮಡಿಕೊಂಡಿದ್ರು ದುಡ್ಡು ನೋಡಕ್ ಬರಲ್ಲ ಸಾ. ಮನೆ ತಗೊಂಡ್ ಹಳ್ಳಿ ಕಾರ್ ಎತ್ತಿದ್ರೆ 100 ಜನ ಬರ್ತಾರೆ ನೋಡಿ. ಎಂತ ಮಾತಿದು. ಹೌದು ಸಾ. ಈಗ ನಮ್ಮ ಮನೆ ಹತ್ರ 23 ಜೊತೆ ಇದ್ದು ಎಷ್ಟು ಜನನ ಸಾ ಮನೆ ತವ ಅಲ್ವಾ. ನೀನ್ 100 ಕೋಟಿ ಮನೆ ಕಟ್ಟಿಲ್ಲ. ಆಮೇಲೆ ಒಂದು ಜಾತ್ರೆ ಅಂದ್ರೆ ಜನ ಪರಿಚಯ ಆಗ್ತಾರಲ್ಲಿ. ಹೆಣ್ಣು ಕೊಟ್ಟಿರಲ್ಲ ಸಂಬಂಧ ಎತ್ತಿನಿಂದ ಸಂಬಂಧ ಸಾ. ಎತ್ತಿನಿಂದ ಸಂಬಂಧ ಅಂದ್ರೆ ದನಗಳ ಸಂಗಮ, ಜನಗಳ ಸಂಗಮ, ಒಂದು ಅರಿವಿನ ಸಂಗಮ, ಒಂದು ಜ್ಞಾನದ ಸಂಗಮ ಇವೆಲ್ಲ ಅಲ್ವಾ. ಯಾಕಂದ್ರೆ ಒಂದು ಜಾತ್ರೆಯಿಂದ ಅನೇಕ ಜ್ಞಾನಗಳನ್ನು ಪಡಿತೀವಿ ನಾವು ಜ್ಞಾನೋದಯ ಆಗ್ತದೆ ಅಲ್ವಾ. ಜ್ಞಾನೋದಯ ಆಗ್ತದೆ ನೋಡ್ದ. ಯಾಕಂದ್ರೆ ಜಾತ್ರೆಗೆ ಬಂದು ಜಾತ್ರೆಯ ಜೊತೆ ನೀವು ಅನುಸಂಧಾನ ಮಾಡಿದಲ್ಲೇ ಜ್ಞಾನ ಪಡೆಯೋದು ನೀವು. ಇಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ. ಆಮೇಲೆ ಕನ್ನಡದ ಭಾಷೆಯ ಹೊಸ ನುಡಿಗಟ್ಟಿರುತ್ತೆ ಇಲ್ಲಿ. ಆಮೇಲೆ ಮಾತುಗಳಿದಾವಲ್ಲ, ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಮನುಷ್ಯ ಯಾವತ್ತು ಮನಸ್ಬಿಚ್ಚಿ ಮಾತಾಡ್ಬೇಕು ಅಲ್ವಾ. ಅಲ್ಲಿ ಮನೆ ತೊಳೆದ್ರೆ ಮನಸ್ಸಲ್ಲಿ ಬಿತ್ತೀವಿ ಅಲ್ವಾ. ಗಂಡ ಹೆಂಡತಿ ಇಬ್ಬರೇ ಮಾತಾಡ್ಕೊಳ್ಳೋದು. ಇಲ್ಲಿ ಹಲವಾರು ಸ್ನೇಹಿತರು, ಸಂಬಂಧಿಕರು. ಅದೇ ಜಾತ್ರೆ ಅಂದ್ರೆ ಅದೇ ವಿಶೇಷ. ಜಾತ್ರೆ ಅಂದ್ರೆ ಅದೇ ವಿಶೇಷ ಅಲ್ಲ ಸಾ. ಇನ್ನ ಒಂದು ಅವೆಲ್ಲೋ ಬೆರಿಬೇಕು. ನಾವು ಸೊಗಸಾಗಿ ಬಟ್ಟೆ ಹಾಕಿ ಒಳ್ಳೆ ಊಟ ಮಾಡ್ಬರ್ತೀವಿ. ಅವು ಹಿಂಗ್ ಮೆರೆಸ್ಬೇಕು ಸಾ. ಜಾತ್ರೆಗೆ ಹೊಡ್ಕೊ ಬರ್ಬೇಕು, ಮೆರೆಸ್ಬೇಕು, ಮೈ ತೊಳ್ಕೊಬೇಕು, ನೋಡ್ಸ್ಬೇಕಲ್ಲ. ನಾವ್ ಒಬ್ರೆ ನೋಡ್ಕೊ ಬಂದ್ಬಿಟ್ರೆ, ನಾನು ನನ್ನ ಹೆಂಡ್ತಿರು ಗಾಡಿಗೆ ಹೋಗ್ಬಿಟ್ಟು ನೋಡ್ಕೊ ಬಂದ್ಬಿಟ್ರೆ ಅವೆಲ್ಲಿ ನೋಡೋದು ಮೆರೆಯೋದೆಲ್ಲಿ ಏನ್ ಸಾ. ಇಂಪಾರ್ಟೆಂಟ್ ಅದು ಮೆರೆಸ್ಬೇಕು. ನಾವ್ ಮೆರೆಸ್ ಬರೋದಲ್ಲ. ದುಡ್ಡಿ ಕಮ್ಮಿ 1000 ಮಜಾ ಮಾಡ್ಕೊ ಬರ್ತೀವಿ 8 ಗಂಟೆ. ಅವು ಹಿಂಗ್ ಬಂದು ಮೆರೆಸ್ಕೊಂಡು ತಿಂಡಿ ಹಾಕೊಂಡು ಸಾಕ್ಬೇಕು. ಸುಮ್ನೆ ನಾನು ಮೇಸ್ತೀನಿ ಅಂಬೋದಲ್ಲ. ಸರಿ ಮೇಯಿಸ್ಬೇಕು, ಸಾಕ್ಬೇಕು, ಓರಿ ಮೆರೆಸ್ಬೇಕು, ಕುಣಿಸ್ಬೇಕು. ಊರ ಇಂತ ದನ ಮೇಯಿಸಿದ್ದ ನಾವು ವರ್ಷ ನಾವು ಮನೆಗಾವೆ ಗಾಡಿ ಬಳಿ ಜಾತ್ರೆಯ ಉದ್ದೇಶನೇ ಅದು. ಏನು ಗೊತ್ತಾ,
ಜನಗಳಿಗೆ ಸೇರಿಸ್ಬೇಕು, ದನಗಳಿಗೆ ಸೇರಿಸ್ಬೇಕು ಜನಗಳಿಗೆ ಸೇರಿಸ್ಬೇಕು. ಅಲ್ವಾ? ಇಲ್ಲಿ ಪಡೆಯುವಂತ ಜ್ಞಾನ ನೀವು ಎಲ್ಲೂ ಸಿಗಲ್ಲ, ಕಾಲೇಜಲ್ಲಿ ಸಿಗಲ್ಲ, ಕಾಲೇಜಲ್ಲಿ ಸಿಗಲ್ಲ, ಇದು ಸಿಕ್ಕಲ್ಲ ಯಾವ ಪುಸ್ತಕಗಳು ಸಿಗಲ್ಲ. ಇದೆಲ್ಲ ನೆಲಮೂಲದ ಜ್ಞಾನ ಇವೆಲ್ಲ. ಹಾಗಾಗಿ ಸಂತೆ ಆಗಲಿ, ಕಾಲೇಜಾಗ ಹೇಳ್ಕೊಡ್ತಾರೆ, ಯಾವ ಸ್ಕೂಲಾಗ ಹೇಳ್ಕೊಡ್ತಾರೆ ಯಾವ ಸಂತೆ ಆಗಲಿ, ಯಾವ ಜಾತ್ರೆ ಆಗಲಿ ಜನ ಸೇರ್ತಾರೆ ಅಲ್ವಾ? ಅಲ್ಲ ಸರ್, ಯಾವ ಕಾಲೇಜಾಗ ಯಾವ ಸ್ಕೂಲಾಗ ಹೇಳ್ಕೊಡ್ತಾರೆ ಹಳ್ಳಿ ಕರ್ದನ ಸಾಕ್ರಿ ಅಂತ? ಇಲ್ಲ ಹೇಳಲ್ಲ. ಎಲ್ಲೂ ಹೇಳ್ಕೊಡಲ್ಲ. ಹೌದು. ಹಂಗಾಗಿ ನಾವು ಜಾತ್ರೆಗೆ ಬರಬೇಕು, ಜಾತ್ರೆ ಜೊತೆ ಅನುಸಂಧಾನ ಮಾಡಬೇಕು, ಜಾತ್ರೆಯ ಅನುಭವನ ಪಡಿಬೇಕು ಅಲ್ವಾ?